ನನ್ ಗಂಡ ಅಂತ ಹೇಳ್ಕೊಂಡು ತಿರುಗ್ತಾಳೆ ಹೊರತು ಅವನ್ ಬಟ್ಟೆಗಳು ಬಿಸಿಲಲ್ಲಿ ಒಣಗು ಹೋಗ್ತಾ ಇದೆ, ತಂದು ಒಳಗಡೆ ಎತ್ತಿಡ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ಲ ಅಮೆರಿಕಾ ಬುರ್ಡೆಗೆ. ಅವಳು ನಿನಗ್ ಕರೆಕ್ಟ್ ಅಲ್ಲ ಕಣೋ ಅಂತ ಎಷ್ಟು ಸಲ ಇವನಿಗೆ ಹೇಳಿದ್ರು ನನಗ್ ಅವಳೇ ಬೇಕು ಅಂತ ಅವಳು ಸೆರ್ಗೆ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಜನ್ಮ ಕೊಟ್ಟು ಸಾಕಿ ಬೆಳೆಸಿರೋ ಈ ತಾಯಿ ಮಾತು ಮಾತ್ರ ಕೇಳಲ್ಲ ಅವನು. ಈ ವಯಸ್ಸಲ್ಲಿ ತಾಯಿ ಹೇಳಿದ ಮಾತುಗಳು ಮಕ್ಕಳು ತಲೆಗೆ ಎಲ್ಲಿ ಹೋಗತ್ತೆ? ಹೆಂಡತಿನೇ ಬೆಲ್ಲ, ಅವಳ ಮಾತುಗಳು ಸಿಹಿಯಾಗೇ ಇರತ್ತೆ. ಮುಂದೆ ಬಂದು ಕೊಂಬಿಗಿಂತ ಹಿಂದೆ ಬಂದು ಬಾಲದ ಮೇಲೆ ಹೆಚ್ಚಿನ ಪ್ರೀತಿ ಇರತ್ತಂತೆ. ಹಾಗಿದೆ ಇವನ್ ವ್ಯವಹಾರ. ಛೀ, ಏನ್ ಸೀನು, ಏನಾಯ್ತು ನಿನಗೆ? ಏನಾಯ್ತು ಅಂತ ಕೇಳ್ತಿಯಲ್ಲ. ದಿನ ನಿನ್ನಿಂದ ದೂರ ಇದ್ದು ಇದ್ದು ನನ್ಗೇನೇನೋ ಆಗೋಗಿದೆ ಗೊತ್ತಾ. ಗಂಡ ಹೆಂಡತಿ ಅಂದ್ರೆ ಯಾವಾಗ್ಲೂ ಜೊತೆಯಲ್ಲೇ ಇರಬೇಕು. ನಾವು ಇವ್ರಿಗೆ ಭಯ ಪಟ್ಕೊಂಡು ನಮ್ಗೊಂದಾಗೋ ಅವಕಾಶನೇ ಸಿಕ್ತಿಲ್ಲ. ಈ ಮನೇಲಿರೋರ್ಗೆಲ್ಲ ನಾವಿಬ್ರು ಜೊತೆಲಿರೋದು ಇಷ್ಟನೇ, ಆದ್ರೆ ಅತ್ತೆಗ್ ಮಾತ್ರ ಇಷ್ಟ ಇಲ್ಲ. ಅತ್ತೆ ಕೂಡ ಓಕೆ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಇಲ್ಲ ಏನಕ್ಕೆ ಹೇಳು? ಹಾಗಂತ ನಾವಿಬ್ರು ದೂರ ಇರಕ್ ಹೇಗ್ ಸಾಧ್ಯ? ಮದ್ವೆ ಆದ್ಮೇಲೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಎಷ್ಟು ಕನ್ಸ್ಕೊಂಡಿದ್ದೆ, ಒಂದು ನಿಜ ಆಗ್ತಾ ಇಲ್ಲ. ಒಟ್ನಲ್ಲಿ ಪ್ರತಿದಿನ ನಿನ್ ಜೊತೆ 1 hour ಇದ್ರೆ ಅದೇ ದೊಡ್ಡ ವಿಷಯ ಅನ್ನೋ ತರ ಆಗೋಗಿದೆ ಈಗ ನನ್ನ ಪರಿಸ್ಥಿತಿ. ನಾವಿಬ್ರು ಒಂದಾಗೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ಬೇಕಾಗಿ ಬರ್ತಿದೆ. ಅತ್ತೆ ತುದಿ ಕಾಲಲ್ಲಿ ನಿಂತು ನಮ್ಮಿಬ್ರನ್ನು ದೂರ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ನನ್ ಮುಖದ ಮೇಲೆ ಹೇಳ್ತಿದ್ದಾರೆ ನೀನ್ ಅವನ ಹತ್ರ ಹೋಗ್ಬಾರ್ದು ಅಂತ. ನಾನು ಯಾವ ಧೈರ್ಯದ ಮೇಲೆ ಬರ್ಲಿ? ಒಂದ್ ವೇಳೆ ಬರ್ಬೇಕು ಅಂದ್ರು ಇಬ್ರು ವ್ಯಕ್ತಿಗಳ ಮಧ್ಯೆ ಗೋಡೆ ಹಾಕಿರೋ ತರ ಅತ್ತೆ ಅಂತೂ ಅಡ್ವಾಗಿ ಬಂದು ನಿಂತ್ಕೋತಾರೆ. ಅದನ್ನೆಲ್ಲ ದಾಟ್ಕೊಂಡು ನನ್ನಿಂದ ಬರೋದಕ್ಕಾಗತ್ತಾ? ಏನೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಆದಷ್ಟು ಬೇಗ ನಾವು ಒಂದು ಪುಟಾಣಿ ಆದ್ಯನೋ ಇಲ್ಲ ಪುಟಾಣಿ ಸೀನು ಮಾಡ್ಕೊಂಡು ನಮ್ಮ ಅಮ್ಮನ ಕೈಗೆ ಕೊಟ್ಬಿಟ್ರೆ ಅವರು ಅದರ ಜೊತೆ ಬ್ಯುಸಿ ಆಗ್ಬಿಡ್ತಾರೆ. ಕೊನೆ ಪಕ್ಷ ಅವಾಗಾದ್ರೂ ನಾವು ಒಂದಾಗಿರ್ಬೋದು. ಅದಕ್ಕಿನ್ನೂ ತುಂಬಾನೇ ಟೈಮ್ ಇದೆ ಸೀನು. ಹಾಗಿದ್ಮೇಲೆ ಯಾಕೆ ಅಷ್ಟೊಂದು ಯೋಚನೆ ಮಾಡಿ